ಜನ್ಮ ದಿನಾಚರಣೆಯನ್ನು ಬಹಳಷ್ಟು ಅದ್ದೂರಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸದರಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪುನಯಣ್ಣ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅವರ ಜೊತೆಗೆ ಹಲವಾರು ಈ ತಾಲೂಕಿನ ಮುಖಂಡರು, ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಆಗಮಿಸಿದ್ದಾರೆ. ಇವತ್ತು ಬಹಳಷ್ಟು ಸಂತೋಷದ ವಿಷಯ. ಸನ್ಮಾನ್ಯ ಶ್ರೀ ಅಪ್ಪಾಜಿ ಅವರು ಸಂಸದರಾಗಿ, ಶಾಸಕರಾಗಿ ಈ ನಮ್ಮ ರಾಯಬಾಗ ತಾಲೂಕಿಗೆ 3 ಕಿನಾಲುಗಳ ತಂದು ಇಲ್ಲಿ ಆಧುನಿಕ ಭಗೀರಥ ನೆನೆಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಸಮಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ನಮ್ಮೆಲ್ಲರಿಗೆ ವಿದ್ಯಾದಾನ ಮಾಡಿ ಅದರಿಂದ ಸಾಕಷ್ಟು ಜನರು IAS ಅಧಿಕಾರಿಗಳು, KS ಅಧಿಕಾರಿಗಳು, ಡಾಕ್ಟರ್ಸು, ಇಂಜಿನಿಯರ್ಸು, ವಕೀಲರು ಸಾಕಷ್ಟು ಹುದ್ದೆಗಳಾದ ಲಕ್ಷಾಂತರ ವಿದ್ಯಾರ್ಥಿಗಳು ಅವರಲ್ಲಿ ಕಲ್ತಂತ ಲಕ್ಷಾಂತರ ವಿದ್ಯಾರ್ಥಿಗಳು ಲಕ್ಷಾಂತರ ಹುದ್ದೆಗಳನ್ನು ಪಡೆದುಕೊಂಡು ಇವತ್ತು ರಾಯಬಾಗ ಸುಧಾರಣೆ ಆಗಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ PL ಪಾಟೀಲ್ ಅಪ್ಪಾಜಿ ಅವರನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ಆ ಸಮಯದಲ್ಲಿ ಶಿಕ್ಷಣ ಸಂಸ್ಥೆ ನಡೆದಿದ್ದರೆ ರಾಯಬಾಗ ಇಷ್ಟೊಂದು ಸುಧಾರಣೆ ಆಗ್ಲಿಕ್ಕೆ ಶಕ್ಯ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ನೋಡ್ರಿ, ಕೆರೆ ನೋಡ್ರಿ ಎಷ್ಟು ದೊಡ್ಡ ಪ್ರಮಾಣ ಕೆರೆ ಇತ್ತಂದ್ರೆ ಬೆಳಗಾವಿ ಜಿಲ್ಲಾದಲ್ಲಿ ದೊಡ್ಡ ಪ್ರಮಾಣ ಕೆರೆ ಯಾವ್ದಾದ್ರು ಇದ್ರೆ ಹುಲ್ಯಾಳ ಕೆರೆ. ಆ ಹುಲ್ಯಾಳ ಕೆರೆಗೆ ಆ ಕಿನಾಲನ್ನು ಜೋಡಿಸಿದ್ರಿಂದ ಅಲ್ಲಿ ಸಾಕಷ್ಟು ನೀರು ನಿಲ್ತಾ ಇದ್ದದ್ರಿಂದ ಇವತ್ತು ರಾಯಬಾಗ ಎಲ್ಲ ಪ್ರತಿಯೊಬ್ಬರು ನೀರು ಕುಡ್ಲಿಕ್ಕೆ ಅನುಕೂಲವಾಗಿದೆ. ಇವತ್ತು ದನ ಕರುಗಳಾಗ್ಲಿ ಅಥವಾ ನಾವೆಲ್ಲ ಬದುಕಬೇಕಾದ್ರೆ ನಮಗ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಂತ ಅಪ್ಪಾಜಿ ಅವರ ಪುಣ್ಯ ಸ್ಮರಣೆಯನ್ನು ಮಾಡೋದು ಬಹಳಷ್ಟು ಹೆಮ್ಮೆಯ ವಿಷಯ. ಆದ ಕಾರಣ ಇವತ್ತು 104ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಅವರ ಮಾರ್ಗದಲ್ಲಿ ನಾವೆಲ್ಲರ ಸಾಗೋಣ. ಮತ್ತೊಂದು ನನಗೆ ಇವಾಗ ಒಂದೊಂದು ಸಮಯದಲ್ಲಿ ಪ್ರಶ್ನೆ ಕಾಡ್ತದೆ, ಅಪ್ಪಾಜಿ ಅವ್ರದ್ದು ಕನಸಿನ ಮೂರ್ತಿ ಯಾಕೆ ಆಗಬಾರ್ದು? ರಾಯಬಾಗದಲ್ಲಿ ನಾವು ಇಷ್ಟೊಂದು ಅಭಿಮಾನಿಗಳಿದ್ದೀವಿ, ಯಾಕೆ ಸುಮ್ಮ ಜನ ಕೂತಾರ ಅಂತ ಹೇಳಿ ಒಮ್ಮೆ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇರ್ತದೆ. ಅದಕ್ಕೆ ಒಮ್ಮೆ ಅನಾವ ಜೊತೆ ಮಾತಾಡ್ಬೇಕಂತ ಹೇಳಿ ಹಲವಾರು ಬಾರಿ ಸ್ವಲ್ಪ ಮನಸ್ಸಲ್ಲಿ ವಿಚಾರ ಬಂತು. ಈ ಸಂದರ್ಭದಲ್ಲಿ ನಾ ಯಾಕೆ ಇಚ್ಛೆ ಪಡ್ತೀನಿ, ಒಂದು ನಾವೆಲ್ಲರೂ ಇಷ್ಟೊಂದು ಅಭಿಮಾನಿಗಳು ಇರೋದ್ರಿಂದ ಒಂದು ಅಭಿಮಾನಿಗಳ ಒಂದು ಕಲೆಕ್ಷನ್ ಮಾಡ್ಕೊಂಡು ನಾನು ₹5,001 ಸ್ಟಾರ್ಟಿಂಗ್ ಕೊಡ್ತೀನಿ. ನೀವೆಲ್ಲರೂ ಹಣ ಕೊಟ್ಟು ಒಂದು ಕಂಚಿನ ಮೂರ್ತಿಯನ್ನು ರಾಯಬಾಗ ತಾಲೂಕಿನಲ್ಲಿ ಕುಣಿಸೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನನ್ನೆರಡು ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.